ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಸಿಂಪಲಾಗಿ ಮಾಡುವಂತಹ ಸಾಂಬಾರು ಹೇಳ್ಕೊಡ್ತೀನಿ. ಅಂದರೆ ಮನೆಯಲ್ಲೇ ಯಾವುದು ತರಕಾರಿ ಇರಲ್ಲ, ಬರೀ ಟೊಮೊಟೊ ಇರುತ್ತೆ, ಈರುಳ್ಳಿ ಇರುತ್ತೆ, ಇಲ್ಲ ಬೆಳ್ಳುಳ್ಳಿ ಇರುತ್ತೆ. ಈ ಥರ ಇದ್ದಾಗ ನಮ್ಮ ಹತ್ರ ಕ್ಯಾರೆಟು, ಬೀನ್ಸು ಯಾವುದು ತರಕಾರಿ ಇಲ್ಲ, ಬೇಳೆನೂ ಇಲ್ಲ ಅನ್ನೋ ಟೈಮ್ಗೆ ನಾವು ಸಿಂಪಲಾಗಿ ಈ ಸಾಂಬಾರನ್ನ ಮಾಡ್ಕೋಬೋದು. ಇದು ಯಾವ ಸಾಂಬಾರು ಅಂತ ನಾನು ತಿಳಿಸ್ಕೊಡ್ತೀನಿ. ಸಾಂಬಾರಿಗೆ ಏನು ಬೇಕಿಲ್ಲ, ಈರುಳ್ಳಿ, ಟೊಮೊಟೊ ಮತ್ತು ಒಣಮೆಣಸು. ನಿಮ್ಗೆ ಇಷ್ಟ ಇದ್ದರೆ ಒಣಮೆಣಸು ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಅಚ್ಚ ಖಾರ ಪುಡಿ, ಗರಂ ಮಸಾಲ ಮತ್ತು ಧನಿಯಾ ಪುಡಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಚಕ್ಕೆ ಮಸಾಲ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಮತ್ತು ತೆಂಗಿನಕಾಯಿ ಎಲ್ಲನೂ ಹಾಕ್ಕೊಂಡು, ಖಾರದ ಪುಡಿ, ಸಾಂಬಾರು ಪುಡಿ ಇದ್ದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಚಿಲ್ಲಿ ಪುಡಿ ಇರುತ್ತಲ್ಲ, ಅಚ್ಚ ಖಾರ ಪುಡಿ, ಅದನ್ನೇ ಹಾಕ್ಕೊಂಡು ಎಲ್ಲನೂ ಒಟ್ಟಿಗೆ ರುಬ್ಕೊಳ್ಳಿ. ರುಬ್ಬಿ ಆದ ನಂತರ ರುಬ್ಬಬೇಕಾದ್ರೆ ಕರಿಬೇವು ಸೊಪ್ಪು ಹೇಳೋದು ಮರ್ತಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ರುಬ್ಕೊಳ್ಳಿ. ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಏನಿಲ್ಲ, ಸಿಂಪಲಾಗಿ ಮಾಮೂಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಎಣ್ಣೆ ಎಲ್ಲನೂ ಹಾಕಿ ಒಗ್ಗರಣೆ ಮಾಡ್ಕೊಂಡಾದಮೇಲೆ ಕರಿಬೇವು ಸೊಪ್ಪು ಎಲ್ಲನೂ ಹಾಕಿ ಒಗ್ಗರಣೆ ಮಾಡಿ, ಈ ರುಬ್ಬಿರ್ತೀರಲ್ಲ ಆ ಖಾರನ ಅಲ್ಲಿಗೆ ಹಾಕಿ ಮಿಕ್ಸ್ ಮಾಡಿ, ಒಗ್ಗರಣೆಗೆ ಮಿಕ್ಸ್ ಮಾಡಿ, ಉಪ್ಪು ನಿಮಗೆ ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ, ನಿಮಗೆ ರುಚಿಗೆ ತಕ್ಕಂಥ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ನಿಮಗೆ ಸಾಂಬಾರು ಗಟ್ಟಿ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ, ಇಲ್ಲ ನನಗೆ ತೆಳ್ಳಗಿರಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿದ ನಂತರ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ತುಂಬ ಈಸಿಯಾಗಿ ಮಾಡ್ಬೋದು ಸಾಂಬಾರು. ನೋಡಿ, ಈ ಸಾಂಬಾರು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.